ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳು ಹಾಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದಿನ ಕಾರ್ಯಕ್ರಮವು ರೂತಳ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮವಾಗಿದೆ. ರೂತಳ ಸಮೀಪ ಬಂಧುವಾದ ಬೋವಜನ ಹೃದಯ ಮತ್ತು ಮನೆಗೆ ರೂತಳ ಪ್ರವೇಶ ಹಾಗೂ ಈ ಮೂಲಕವಾಗಿ ದೇವ ಭಯಭಕ್ತಿಯ ಕುಟುಂಬದ ವಿಷಯವು ಮತ್ತು ದೇವರು ನಮ್ಮನ್ನು ಪ್ರೀತಿಸಿರುವುದರಿಂದ ನಮ್ಮನ್ನು ರಕ್ಷಿಸುತ್ತಾನೆ, ಆ ರಕ್ಷಣೆಯ ಕಾರ್ಯವು ಒಂದು ಪ್ರೇಮ ಕಥೆಯಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ದೇವರಾತ್ಮನ ಸಹಾಯದಿಂದ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ರೂತಳ ಪುಸ್ತಕದ ಅಧ್ಯಾಯದ ಕೊನೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಕಳೆದ ದಿನಗಳಲ್ಲಿ ದೇವರು ತೋರಿಸಿದಂಥ ಪ್ರೀತಿ, ಆತನ ನಡೆಸುವಿಕೆ, ತನ್ನ ವಾಕ್ಯದಲ್ಲಿ ಆತನು ನಮ್ಮ ಸಂಗಡ ಮಾತನಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ಇಂದಿನ ಧ್ಯಾನದಲ್ಲಿ ಮುಂದೆ ಸಾಗುವಾಗ ರೂತಳ ಪುಸ್ತಕ 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡುವಾಗ ಬೋವಜನ ಹೃದಯ ಹಾಗೂ ಮನೆಯಲ್ಲಿ ಎಂಬುದಾಗಿದೆ. ರೂತಳು ಮೋವಾಬಿನಿಂದ ಬೋವಜನ ಹೃದಯಕ್ಕೂ ಮನೆಗೂ ಬರುತ್ತಾಳೆ. ದೇವರಿಂದ ದೂರವಾಗಿದ್ದ ನಾವು ಕೂಡ ಕ್ರಿಸ್ತನ ರಕ್ತದಿಂದಾಗಿ ಸಮೀಪಸ್ಥರಾಗಿದ್ದೇವೆ. ನಾವು ಇವತ್ತು ದೇವರ ಕುಟುಂಬದವರಾಗಿದ್ದೇವೆ, ಆತನ ಹೃದಯದಲ್ಲಿದ್ದೇವೆ. ಬೇಗನೆ ಆತನ ನಿವಾಸಕ್ಕೂ ಹೋಗಲಿದ್ದೇವೆ. ಆತನೊಂದಿಗೆ ಇರುವ ಆ ಅನುಭವವು ಎಷ್ಟೊಂದು ಮಹಿಮೆ ಉಳ್ಳದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಬೋವಜನು ಮಾಡಿದ ಕಾರ್ಯಗಳನ್ನು ನೋಡುತ್ತೇವೆ. ಈ ತನಕ ಅವನು ಕೈಕಟ್ಟಿ ಸುಮ್ಮನಿರಬೇಕಾಯಿತು. ಆದರೆ ಈಗ ರೂತಳು ತನ್ನ ಹಕ್ಕನ್ನು ಕೇಳಿಕೊಂಡದರಿಂದ ಅವನು ಕಾರ್ಯಕ್ಕೆ ತೊಡಗುತ್ತಾನೆ. ಅದರಂತೆ ನೀನು ಕ್ರಿಸ್ತನನ್ನು ನಿನ್ನ ಬಿಡುಗಡೆಯ ಬಂಧುವಾಗಿ ಹಕ್ಕಿನಿಂದ ಕೇಳಿಕೊಳ್ಳುವ ತನಕ ಆತನು ನಿನ್ನ ಪರವಾಗಿ ಏನನ್ನೂ ಮಾಡಲು ಶಕ್ತನಾಗುವುದಿಲ್ಲ. ಆತನು ಕ್ರೂಜೆಯಲ್ಲಿ ನಿನಗಾಗಿ ಕಠಿಣ ಶ್ರಮೆ ತಾಳಿಸತನು ಈಗ ನಿನ್ನ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಆದರೆ ಆತನು ಒತ್ತಾಯದಿಂದ ಒಳಬರುವುದಿಲ್ಲ, ನೀನು ಆತನನ್ನು ಒಳಬರಲು ಆಮಂತ್ರಿಸಬೇಕು. ಪ್ರಿಯರೇ, ಕ್ರಿಸ್ತನಲ್ಲಿ ದೇವರು ನಿತ್ಯ ಜೀವದ ಉಡುಗೊರೆಯನ್ನು ಕೊಡುತ್ತಿದ್ದಾನೆ. ಆದರೆ ನೀನು ನಿನ್ನ ಕೈಚಾಚಿ ನಂಬಿಕೆಯಿಂದ ಅದನ್ನು ಸ್ವೀಕರಿಸಬೇಕು. ರೂತಳ ಪುಸ್ತಕ 4ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಬೋವಜನು ಹೋಗಿ ಊರ ಬಾಗಲಲ್ಲಿ ಕೂತನು. ತಾನು ಹೇಳಿದ್ದ ಸಮೀಪ ಬಂಧುವು ಆ ಮಾರ್ಗವಾಗಿ ಹೋಗುತ್ತಿರುವುದನ್ನು ಕಂಡು ಅವನನ್ನು, ಎಲ ಅಪ್ಪ, ಇತ್ತ ಬಂದು ಕೂತುಕೋ ಎಂದು ಕರೆಯಲು ಅವನು ಬಂದು ಕೂತುಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೋವಜನು ಊರ ಬಾಗಲಿಗೆ ಯಾಕೆ ಹೋದನು? ಯಾಕಂದರೆ ಊರ ಬಾಗಿಲಿನಲ್ಲಿ ನ್ಯಾಯ ತೀರ್ಮಾನಗಳಾಗುತ್ತಿದ್ದವು. ನಮ್ಮ ಆಧುನಿಕ ಜಗತ್ತಿನಲ್ಲಿ ನ್ಯಾಯಾಲಯಗಳು ಊರಿನ ಮಧ್ಯಭಾಗದಲ್ಲಿರುತ್ತವೆ. ಆದರೆ ಬೋವಜನ ದಿನಗಳಲ್ಲಿ ಹಾಗಲ್ಲ. ಪಟ್ಟಣಗಳ ರಕ್ಷಣೆಗಾಗಿ ಎತ್ತರವಾದ ಗೋಡೆಗಳನ್ನು ಕಟ್ಟಿಕೊಳ್ಳುತ್ತಿದ್ದರು. ಈಗಲೂ ಬೆತ್ಲೆಹೇಮ್, ಯೆರೂಸಲೇಮುಗಳಲ್ಲಿ ಇದನ್ನು ಕಾಣಬಹುದು. ಗೋಡೆಯಲ್ಲಿದ್ದ ಬಾಗಿಲಿನ ಮೂಲಕ ಎಲ್ಲರೂ ಒಳಗೆ ಹೊರಗೆ ಹೋಗುತ್ತಿದ್ದರು. ಬೋವಜನು ಕೂಡ ಆ ಊರ ಬಾಗಿಲಿನ ಬಳಿಗೆ ಬಂದನು. ಆ ಬಂಧುವನ್ನು ಕಾಯುತ್ತಾ ಇದ್ದನು. ಆ ವ್ಯಕ್ತಿಗೂ ಬೋವಜನಿಗೂ ಇದ್ದ ಸಂಬಂಧವೇನೆಂದು ನಮಗೆ ತಿಳಿಯದು. ಅವನು ನಹೋಮಿಯ ಗಂಡನಾದ ಎಲಿಮೆಲೇಕನ ಸಹೋದರರೊಬ್ಬನಾಗಿರಬಹುದು. ಬೋವಜನು ಅವನನ್ನು ಕಂಡ ಕೂಡಲೇ ಕರೆದು ಬಳಿಯಲ್ಲಿ ಕೂರಿಸಿಕೊಂಡನು. ರೂತಳ ಪುಸ್ತಕ 4ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದಲ್ಲದೆ ಅವನು ಊರ ಹಿರಿಯರಲ್ಲಿ 10 ಮಂದಿಯನ್ನು ಕರೆದಾಗ ಅವರೂ ಬಂದು ಕೂತುಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ 10 ಮಂದಿ ಊರ ಹಿರಿಯರಾಗಿದ್ದರು. ಅವರು ನ್ಯಾಯ ತೀರಿಸುವರಾಗಿದ್ದರು. ಇಲ್ಲಿ ಒಂದು ನ್ಯಾಯಾಲಯದ ಕಾರ್ಯ ಜರುಗುತ್ತದೆ. ಸೋದೋಮಿಗೆ ಬಂದ ಜನರು ಲೋಟನು ಊರ ಬಾಗಲಲ್ಲಿ ಕೂತುದನ್ನು ಕಂಡರೆಂದು ಆದಿಕಾಂಡ ಪುಸ್ತಕದಲ್ಲಿ ನೋಡುತ್ತೇವೆ. ಆಗಿನ ಕಾಲದಲ್ಲಿಯೂ ಊರ ಬಾಗಿಲು ನ್ಯಾಯಾಲಯದ ಕಾರ್ಯ ನಡೆಸುವ ಸ್ಥಳವಾಗಿತ್ತು. ಈಗ ಬೋವಜನು ಈ ನ್ಯಾಯಾಲಯವನ್ನು ಸೇರಿಸಿದ್ದರಿಂದ ಅವನು ತನ್ನ ಅಹವಾಲನ್ನು ಹೇಳಬೇಕಾಗಿತ್ತು. ಅವನು ಸಿದ್ಧನಾಗಿದ್ದನು. ಅವನು ಎಷ್ಟು ಜ್ಞಾನ್ಮೆಯಿಂದ ಕಾರ್ಯ ನಡೆಸುತ್ತಾನೆಂದು ನೋಡಿರಿ. ರೂತಳ ಪುಸ್ತಕ 4ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಆಗ ಅವನು ಆ ಸಮೀಪ ಬಂಧುವಿಗೆ, ಮೋವಾಬ್ ದೇಶದಿಂದ ಹಿಂತಿರುಗಿ ಬಂದಿರುವ ನಹೋಮಿಯು ಎಲಿಮೆಲೇಕನ ಪಾಲಿಗೆ ಬಂದ ಹೊಲವನ್ನು ಮಾರಿ ಬಿಡಬೇಕೆಂದಿರುತ್ತಾಳೆ.
ನಾನು ನಿನಗೆ ಹೇಳಬೇಕೆಂದಿರುವುದೇನೆಂದರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬೋವಜನು ಹೇಗೆ ಮುಂದುವರಿಯುತ್ತಿದ್ದಾನೆಂದು ಗಮನಿಸಿರಿ. ಅವನು ರೂತಳಲ್ಲಿ ಆಸಕ್ತನಾಗಿದ್ದರೂ ಈ ಸಂದರ್ಭದಲ್ಲಿ ಆಕೆಯ ಹೆಸರನ್ನೇ ಎತ್ತುವುದಿಲ್ಲ. ಸಮೀಪ ಬಂಧುವಿನ ಸಂಬಂಧಿಗಳ ಭೂಮಿಯ ಆಸ್ತಿ ಕುರಿತಾದ ನಿಯಮವನ್ನು ನಾವು ಹಿಂದೆ ನೋಡಿದೆವು. ಬೋವಜನು ಆ ಸಮೀಪ ಬಂಧುವಿನೆದುರು ರೂತಳ ಪ್ರಸ್ತಾಪ ಮಾಡದೆ ಎಲಿಮೆಲೇಕನಿಗೆ ಸೇರಿದ್ದ ಭೂಮಿಯ ಕುರಿತಾಗಿ ಮಾತನಾಡುತ್ತಾನೆ. ಆ ಸಮೀಪ ಬಂಧುವು ಆ ಭೂಮಿಯನ್ನು ಕ್ರಯಕ್ಕೆ ಕೊಳ್ಳಲು ತಯಾರಾಗಿದ್ದಾನೋ? ಒಬ್ಬ ವ್ಯಕ್ತಿಯ ಬಿಡುಗಡೆಗಿಂತ ಮೊದಲು ಭೂಮಿಯ ಬಿಡುಗಡೆಯಾಗಬೇಕಾಗಿತ್ತು. ರೂತಳ ಪುಸ್ತಕ 4ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನಿನಗೆ ಅದನ್ನು ಕೊಂಡುಕೊಳ್ಳುವ ಮನಸ್ಸಿದ್ದರೆ ಇಲ್ಲಿ ಕೂತಿರುವ ಊರಿನ ಹಿರಿಯರ ಮುಂದೆಯೇ ಕೊಂಡುಕೋ. ಇಲ್ಲದಿದ್ದರೆ ನನಗೆ ತಿಳಿಸು, ನನಗೆ ಗೊತ್ತಾಗಬೇಕು. ನೀನು, ನಿನ್ನ ತರುವಾಯ ನಾನು ಅಲ್ಲದೆ ಅದನ್ನು ಕೊಂಡುಕೊಳ್ಳತಕ್ಕ ಬಾಧ್ಯರು ಬೇರೆ ಯಾರೂ ಇಲ್ಲ ಎಂದು ಹೇಳಲು ನಾನೇ ಕೊಂಡುಕೊಳ್ಳುತ್ತೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ವ್ಯಕ್ತಿಗೆ ಮೊದಲ ಅವಕಾಶವನ್ನು ಬೋವಜನು ಕೊಡುತ್ತಾನೆ. ಅವನು ಈ ಭೂಮಿಯನ್ನು ಬಿಡಿಸಿಕೊಳ್ಳುತ್ತಾನೋ? ಆ ಸಮೀಪ ಬಂದು ನಾನು ಅದಕ್ಕೆ ಸಿದ್ಧನಿದ್ದೇನೆಂದು ಹೇಳುತ್ತಾನೆ. ಅವನು ಒಳ್ಳೆ ಮನಸ್ಸಿನವನಾಗಿದ್ದು ತನ್ನ ಸಮೀಪ ಬಂಧುವಿನ ಜವಾಬ್ದಾರಿಯನ್ನು ನಿರ್ವಹಿಸಲು ಒಪ್ಪಿಕೊಂಡಿರಬಹುದು. ಒಪ್ಪದೆ ಹೋದರೆ ಜನರೆದುರು ಅವನಿಗೆ ಅವಮಾನ ಆಗಬಹುದು. ಅವನು ಈ ರೀತಿ ಒಪ್ಪಿಕೊಂಡಾಗ ಬೋವಜನ ಮನಸ್ಸಿನೊಳಗೆ ನಿರಾಶೆ ಉಂಟಾಗಿರಬಹುದು. ಆದರೆ ಪ್ರಿಯರೇ, ಅವನು ಜಾಣ್ಮೆಯಿಂದ ಮುಂದುವರಿಯುತ್ತಾನೆ. ಇಲ್ಲಿ ಭೂಮಿಯ ಪ್ರಶ್ನೆ ಮಾತ್ರವಲ್ಲ ಎಂಬುದನ್ನು ನಿಧಾನವಾಗಿ ತೋರಿಸಿಕೊಡುತ್ತಾನೆ. ರೂತಳ ಪುಸ್ತಕ 4ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಬೋವಜನು, ನೀನು ನಹೋಮಿಯಿಂದ ಆ ಹೊಲವನ್ನು ತೆಗೆದುಕೊಳ್ಳುವ ದಿನದಲ್ಲಿ ಹೊಲದ ಖಾತೆಯು ಆಕೆಯ ಸತ್ತುಹೋದ ಮಗನ ಹೆಸರಿನಲ್ಲೇ ಉಳಿಯುವಂತೆ ಅವನ ಹೆಂಡತಿಯು ಮೋವಾಬ್ ಸ್ತ್ರೀಯೂ ಆದ ರೂತಳನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೋವಜನು ತಾನು ಹೇಳಲು ಮರೆತವನಂತೆ ಈ ಭೂಮಿಯ ಜೊತೆಗೆ ಇನ್ನೊಂದು ಸಂಗತಿಯೂ ಸೇರಿಕೊಂಡಿದೆ ಎಂದನು. ರೂತಳೆಂಬ ಒಬ್ಬಾಕೆ ಇಲ್ಲಿದ್ದಾಳೆ. ಆಕೆ ಮೋವಾಬ್ಯಳು ಮತ್ತು ಈ ಆಸ್ತಿಗೂ ಆಕೆಗೂ ಸಂಬಂಧವಿದೆ. ಯಾಕೆಂದರೆ ಆಕೆ ಎಲಿಮೆಲೇಕನ ಮಗನನ್ನು ವಿವಾಹವಾಗಿದ್ದಳು. ಈಗ ಆಕೆಯ ಗಂಡನು ಎಲಿಮೆಲೇಕನು ಸತ್ತಿರುವುದರಿಂದ ಈ ಭೂಮಿಗೆ ಆಕೆ ಹಕ್ಕುದಾರಳಾಗಿದ್ದಾಳೆ. ಆದ್ದರಿಂದ ನೀನು ಈ ಭೂಮಿಯೊಂದಿಗೆ ಆಕೆಯನ್ನು ಬಿಡುಗಡೆಗೊಳಿಸಿಕೊಳ್ಳಬೇಕಾಗುತ್ತದೆ. ಅಂದರೆ ನೀನು ಈ ರೂತ ಎಂಬವಳನ್ನು ವಿವಾಹವಾಗಬೇಕಾಗುತ್ತದೆ ಎಂದನು. ಪ್ರೀತಿಯುಳ್ಳ ದೇವಜನರೇ, ರೂತಳ ಪುಸ್ತಕ 4ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆ ಸಮೀಪ ಬಂಧುವು, ಹಾಗಾದರೆ ಅದನ್ನು ಕೊಂಡುಕೊಂಡು ನನ್ನ ಆಸ್ತಿಯನ್ನು ನಷ್ಟಪಡಿಸಿಕೊಳ್ಳಲಾರೆನು. ಆ ಬಾಧ್ಯತೆಯನ್ನು ನೀನೇ ವಹಿಸಿಕೋ, ನನ್ನಿಂದಾಗದು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮೋವಾಬ್ ಸ್ತ್ರೀಯನ್ನು ಅವನು ಮದುವೆಯಾದರೆ ಎಲ್ಲವೂ ಅಡಿಮೇಲಾಗುತ್ತದೆ ಎಂದು ತಿಳಿದುಕೊಂಡನು. ಅವನ ಮಾತುಗಳಲ್ಲಿ ಸತ್ಯವಿರಬಹುದು. ಆದ್ದರಿಂದ ಅವನು ಬೋವಜನಿಗೆ ಹೇಳುತ್ತಾನೆ, ಬಾಧ್ಯತೆಯನ್ನು ನೀನೇ ವಹಿಸಿಕೋ ಎಂದು. ಪ್ರಿಯರೇ, ಈ ಚಿಕ್ಕ ಪುಸ್ತಕದಿಂದ ನಾವು ಕಲಿಯಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ನಾನು ತಿಳಿಸಲು ಯತ್ನಿಸುತ್ತೇನೆ. ಪ್ರಿಯರೇ, ಈ ಬಿಡುಗಡೆಯ ಸಮೀಪ ಬಂದು ನಮ್ಮನ್ನು ಬಿಡುಗಡೆ ಮಾಡಿದ ಕ್ರಿಸ್ತನ ಅತ್ಯುತ್ತಮ ಸಂಕೇತವಾಗಿದ್ದಾನೆ. ಈ ಕಥೆಯು ನಮ್ಮ ವಿಮೋಚನೆಯ ಕಥೆಯೇ ಆಗಿರುತ್ತದೆ. ನಮ್ಮ ಬಿಡುಗಡೆಯ ಸಮೀಪ ಬಂದು ನಮಗೋಸ್ಕರ ಇದೇ ಕಾರ್ಯವನ್ನು ಮಾಡಿದ್ದಾನೆ. ಪ್ರಿಯರೇ, ಈ ಇನ್ನೊಬ್ಬ ಸಮೀಪ ಬಂಧುವಿನಿಂದಲೂ ನಾವು ಕಲಿಯಲಿಕ್ಕಿದೆ. ಅವನು ಯಾವುದಕ್ಕೆ ಸಂಕೇತವಾಗಿದ್ದಾನೆ? ಅವನು ಮೋಶೆಯ ಧರ್ಮಶಾಸ್ತ್ರವನ್ನು ಸಂಕೇತಿಸುತ್ತಾನೆಂದು ನಾನು ನೆನೆಸುತ್ತೇನೆ. ಅವನು ಹೆಸರಿಲ್ಲದವನು. ಧರ್ಮಶಾಸ್ತ್ರವು ನಮ್ಮನ್ನು ಬಿಡುಗಡೆ ಮಾಡುವುದು ಅಸಾಧ್ಯ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುತ್ತೇವೆ, ಯಾಕಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗುತ್ತದಷ್ಟೇ. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರವು ಬಿಡುಗಡೆಯನ್ನುಂಟು ಮಾಡುವುದಕ್ಕಾಗಿ ಕೊಡಲ್ಪಟ್ಟಿಲ್ಲ, ಮಾನವನ ನಿಜ ಸ್ಥಿತಿಯನ್ನು ತೋರಿಸಲಿಕ್ಕಾಗಿ ಕೊಡಲ್ಪಟ್ಟಿತು. ಈ ಮತ್ತೊಬ್ಬ ಸಮೀಪ ಬಂಧುವು ನನ್ನಿಂದಾಗದು ಎಂದೇ ಹೇಳಿದನು. ಧರ್ಮಶಾಸ್ತ್ರವು ನಿನ್ನನ್ನು ಬಿಡಿಸಲಾರದು. ನಿನ್ನನ್ನು ಪ್ರೀತಿಸುವ, ನಿನ್ನ ಪಾಪಗಳ ದಂಡನೆಯನ್ನು ಹೊರುವ ಯಾರಾದರೂ ಬೇಕೇ ಬೇಕು. ಆ ರೀತಿ ಮಾತ್ರವೇ ನೀನು ರಕ್ಷಿಸಲ್ಪಡುತ್ತಿ. ಪ್ರಿಯರೇ, ನಾವು ದೇವರ ಮಟ್ಟಕ್ಕೆ ಎಂದೂ ಮುಟ್ಟಲಾರೆವು. ನಮ್ಮನ್ನು ಪ್ರೀತಿಸುವ, ನಮಗಾಗಿ
ತನ್ನ ಪ್ರಾಣವನ್ನೇ ಅರ್ಪಿಸಬಲ್ಲ ಒಬ್ಬ ಬಿಡಿಸುವ ಸಮೀಪ ಬಂದು ನಮಗೆ ಬೇಕಿದ್ದಾನೆ. ರೂತಳ ಪುಸ್ತಕ 4ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯಾವುದಾದರೊಂದು ವಸ್ತುವನ್ನು ತೆಗೆದುಕೊಳ್ಳುವಾಗಲೂ ಕೊಡುವಾಗಲೂ ಮಾತನ್ನು ದೃಢಪಡಿಸುವುದಕ್ಕೋಸ್ಕರ ಇಸ್ರಾಯೇಲ್ಯರಲ್ಲಿ ಪೂರ್ವಕಾಲದಿಂದಿದ್ದ ಪದ್ಧತಿ ಯಾವುದೆಂದರೆ, ಕೊಡುವವನು ತೆಗೆದುಕೊಳ್ಳುವವನಿಗೆ ತನ್ನ ಕೆರವನ್ನು ಕೊಡುವನು. ಇದರಿಂದ ಮಾತು ದೃಢವಾಯಿತೆಂದು ಇಸ್ರಾಯೇಲ್ಯರು ತಿಳಿದುಕೊಳ್ಳುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ನಿಯಮದ ಕುರಿತಾಗಿ ಧರ್ಮೋಪದೇಶಕಾಂಡ 25ರಲ್ಲಿ ನಾವು ನೋಡಿದಾಗ, ಸ್ತ್ರೀಯು ಆ ಮನುಷ್ಯನ ಕೆರವನ್ನು ತೆಗೆದುಬಿಟ್ಟು ಅವನ ಮುಖಕ್ಕೆ ಉಗುಳಬೇಕೆಂದು ಹೇಳಿದೆ. ಆದರೆ ಇಲ್ಲಿ ಬೋವಜನು ಆ ಮತ್ತೊಬ್ಬನ ಮುಖಕ್ಕೆ ಉಗುಳಲಿಲ್ಲ, ಆದರೆ ಅವನ ಕೆರವನ್ನು ತೆಗೆದನು. ಈ ಎಲ್ಲ ವಿಚಾರಗಳಲ್ಲಿ ಬೋವಜನು ರೂತಳ ಸ್ಥಾನದಲ್ಲಿ ಕಾರ್ಯ ಮಾಡುವುದನ್ನು ನೋಡುತ್ತೇವೆ. ಆಕೆಯ ಪರವಾಗಿ ಅವನು ಆ ಮತ್ತೊಬ್ಬನ ಕೆರವನ್ನು ತೆಗೆಯುತ್ತಾನೆ. ಈಗ ಈ ಯುವತಿ ಅವನ ಪತ್ನಿಯಾಗಬಹುದು. ರೂತಳ ಪುಸ್ತಕ 4ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಹಾಗೆಯೇ ಆ ಸಮೀಪ ಬಂಧುವು ಬೋವಜನಿಗೆ ನೀನೇ ತೆಗೆದುಕೋ ಎಂದು ಹೇಳಿ ತನ್ನ ಕೆರವನ್ನು ತೆಗೆದುಬಿಟ್ಟನು. ಆಗ ಬೋವಜನು ಹಿರಿಯರಿಗೂ ಎಲ್ಲಾ ಜನರಿಗೂ, ನಾನು ಎಲಿಮೇಲೆಕ್, ಕಿಲ್ಯೋನ್, ಮಹಲೋನ್ ಎಂಬವರಿಗಿದ್ದದನ್ನೆಲ್ಲ ನಹೋಮಿಯಿಂದ ತೆಗೆದುಕೊಂಡಿದ್ದೇನೆ. ಹೊಲದ ಖಾತೆಯು ಸತ್ತು ಹೋದ ಮಹಲೋನನ ಹೆಸರಿನಲ್ಲೇ ನಿಂತು ಅವನ ಬಂಧುಗಳಲ್ಲಿಯೂ ಊರಲ್ಲಿಯೂ ಅವನ ಸಂತಾನವು ಉಳಿಯುವಂತೆ ಮೋವಾಬ್ಯಳು ಅವನ ಹೆಂಡತಿಯೂ ಆದ ರೂತಳನ್ನು ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನೀವು ಸಾಕ್ಷಿಗಳು ಎಂದು ಹೇಳಿದಕ್ಕೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮೊದಲಿಗೆ ಅವನು ಭೂಮಿಯನ್ನು ಬಿಡಿಸಿದನು. ಬಳಿಕ ಅವನು ರೂತಳನ್ನು ಬಿಡಿಸುವನಾದನು. ಅವನು ಬಿಡಿಸುವ ಸಮೀಪ ಬಂಧುವಾಗಿ ಆಕೆಯನ್ನು ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡನು. ಬೋವಜನು ಯೇಸು ಕ್ರಿಸ್ತನ ಸಂಕೇತವಾಗಿರುವುದರಿಂದ ಆತನು ನಮಗೆ ಬದಲಾಗಿ ಕಾರ್ಯ ಮಾಡಿದ್ದನ್ನು ನಾವು ಗಮನಿಸಬೇಕಾಗಿದೆ. ರೂತಳ ಪುಸ್ತಕ 4ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಊರು ಬಾಗಿಲಲ್ಲಿ ಕೂಡಿದ್ದ ಹಿರಿಯರು ಎಲ್ಲಾ ಜನರು, ಹೌದು, ನಾವು ಸಾಕ್ಷಿಗಳು. ಯೆಹೋವನು ಇಸ್ರಾಯೇಲನ ಮನೆಯನ್ನು ಕಟ್ಟಿದ ರಾಹೇಲ್, ಲೇಯಾ ಎಂಬ ಸ್ತ್ರೀಯರನ್ನು ಹೇಗೋ ಹಾಗೆಯೇ ನಿನ್ನ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿಪಡಿಸಲಿ. ಎಫ್ರಾತದಲ್ಲಿ ಸತ್ಕಾರ್ಯವನ್ನು ಮಾಡು, ಬೆತ್ಲೆಹೇಮಿನಲ್ಲಿ ಘನವಂತನಾಗು ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪರದೇಶಸ್ಥಳಾದ ಯುವತಿಯು ತನ್ನ ಕುರಿತಾಗಿ ಒಳ್ಳೆಯ ಸಾಕ್ಷಿಯನ್ನು ಸ್ಥಾಪಿಸಿದ್ದರಿಂದ ಬೆತ್ಲೆಹೇಮಿನವರೆಲ್ಲರೂ ಈ ಘಟನೆಗಾಗಿ ಸಂತೋಷಪಟ್ಟರು. ಮೋವಾಬ್ಯಳಾದ ಈಕೆ ಜೀವಿಸುವ ದೇವರನ್ನು ತನ್ನ ರಕ್ಷಕನನ್ನಾಗಿ ಸ್ವೀಕರಿಸಲು ದೊಡ್ಡ ತ್ಯಾಗವನ್ನೇ ಮಾಡಬೇಕಾಯಿತು. ಆಕೆ ತನ್ನವರಲ್ಲಿ ಪತಿಯನ್ನು ಹುಡುಕುವ ಪ್ರಯಾಸಕ್ಕೆ ಹೋಗದೆ ಇದ್ದದ್ದನ್ನು ಬೋವಜನು ಗಮನಿಸಿದ್ದನು. ಪ್ರಿಯರೇ, ಒಬ್ಬನು ಸ್ತ್ರೀಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸುವಂತೆ ಬೋವಜನು ರೂತಳನ್ನು ಆರಿಸಿಕೊಂಡಂತೆ ಕ್ರಿಸ್ತನು ತನ್ನ ಮೊದಲಿಗಿತ್ತಿಗಾಗಿ ಈ ಲೋಕಕ್ಕೆ ಬಂದನು. ನಮಗಾಗಿ ಸಾಯುವುದರ ಮೂಲಕ ಆತನು ತನ್ನ ಪ್ರೀತಿಯನ್ನು ಪ್ರಕಟಿಸಿದನು. ನಾವು ಆತನ ಪ್ರೀತಿಗೆ ಪ್ರತಿಕ್ರಿಯೆ ತೋರಿಸಬೇಕಾಗಿದೆ. ನಾವು ಆತನನ್ನು ರಕ್ಷಕನನ್ನಾಗಿ ಸ್ವೀಕರಿಸಬೇಕಾಗಿದೆ. ಆತನನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಆತನನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ವಿಶ್ವಾಸಿಯ ಮನದಾಶೆ ಆಗಿರತಕ್ಕದ್ದು. ಅನೇಕರು ಬೆತ್ಲೆಹೇಮಿಗೆ ಯಾತ್ರೆ ಹೋಗಿ ಅಲ್ಲಿ ಗೋದಲಿಯಲ್ಲಿ ನೋಡುತ್ತಾರೆ. ಪ್ರಿಯರೇ, ಕ್ರಿಸ್ತನು ಅಲ್ಲಿ ಇಲ್ಲ. ಆತನು ಮಗುವಾಗಿ ಜನಿಸಿ ಬಂದರೂ ಮಗುವಾಗಿಯೇ ಉಳಿಯಲಿಲ್ಲ. ಬಳಿಕ ಪುನರುತ್ಥಾನ ಹಬ್ಬದಂದು ಖಾಲಿ ಸಮಾಧಿಗೆ ಹೋಗಿ ಕೆಲವರು ನೋಡುತ್ತಾರೆ. ಆತನು ಅಲ್ಲಿಯೂ ಇರುವುದಿಲ್ಲ. ಈಗ ಆತನು ಮಹಿಮೆಯಲ್ಲಿ ಆಸೀನನಾಗಿದ್ದಾನೆ. ಪೌಲನು ಹೇಳುತ್ತಾನೆ, ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ, ನಾನು ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿದುಕೊಳ್ಳಬೇಕೆಂಬುದೇ ತನ್ನ ಆಶೆಯೆಂದು. ಪ್ರಿಯರೇ, ನಮ್ಮ ಬಿಡುಗಡೆಯ ಸಮೀಪ ಬಂಧುವಾದ ಈತನನ್ನು ನಾವು ತಿಳಿದುಕೊಂಡರೆ ಒಳ್ಳೆಯದು. ಯಾಕಂದರೆ ಆತನೇ ಮೊದಲು ನಮ್ಮನ್ನು ಪ್ರೀತಿಸಿದನು. ಈಗ ಬೋವಜನ ಜೀವಿತದಲ್ಲಿ ನಡೆದ ಘಟನೆಗಳಿಗಾಗಿ ಬೆತ್ಲೆಹೇಮಿನವರೆಲ್ಲರೂ ಸಂತೋಷಪಟ್ಟರು ಮತ್ತು ಅದನ್ನು ಬಾಯಲ್ಲಿಯೂ ಹೇಳಿದರು. ರೂತಳ ಪುಸ್ತಕ 4ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಈ ಸ್ತ್ರೀಯ ಮೂಲಕ ನಿನಗೆ ಅನುಗ್ರಹಿಸುವ ಸಂತಾನದಿಂದ ನಿನ್ನ ಮನೆಯು ಯೆಹೂದನಿಗೆ ತಾಮಾರಳಿಂದ ಹುಟ್ಟಿದ
ಪರೇಚನ ಮನೆಗೆ ಸಮಾನವಾಗಲಿ ಅಂದರು. ಬೋವಜನು ರೂತಳನ್ನು ಹೆಂಡತಿಯಾಗಿ ಪರಿಗ್ರಹಿಸಿ ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ಮಗನನ್ನು ಹೆತ್ತಳು. ಆಗ ಹೆಂಗಸರು ನಹೋಮಿಗೆ, ಇವತ್ತು ನಿನಗೆ ಬಾಧ್ಯಸ್ಥರನ್ನು ದಯಪಾಲಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ, ಈ ಮಗನು ಇಸ್ರಾಯೇಲ್ಯರಲ್ಲಿ ಹೆಸರು ಹೊಂದಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರು ನಹೋಮಿಯನ್ನು ಈ ರೀತಿ ಆಶೀರ್ವದಿಸಿದರು. ಯಾಕೆಂದರೆ ಎಲಿಮೆಲೇಕನ ವಂಶವನ್ನು ಅಭಿವೃದ್ಧಿಪಡಿಸಲು ಒಬ್ಬನು ಬೇಕಾಗಿತ್ತು. ಈಗ ಬೋವಜನ ಮೂಲಕ ಅದು ಸಾಧ್ಯವಾಗುತ್ತದೆ. ಪ್ರಿಯರೇ, ನಮಗೂ ಒಬ್ಬ ಸಮೀಪ ಬಂಧುವಿದ್ದಾನೆ. ಅದು ಎಲ್ಲದಕ್ಕಿಂತ ಅದ್ಭುತವಾದ ವಾರ್ತೆಯಾಗಿದೆ. ಈ ಪಾಪ ತುಂಬಿದ ಲೋಕವನ್ನು ನೋಡಿರಿ, ಎಲ್ಲಿಗೆ ತಿರುಗಬೇಕೆಂದು ತಿಳಿಯದ ಸ್ಥಿತಿಯಲ್ಲಿದೆ. ಜನರ ಮುಖಗಳಲ್ಲಿ ಸಂತೋಷ ಕಾಣುವುದಿಲ್ಲ. ಅವರ ಜೀವಿತಗಳು ಗುರಿಯಿಲ್ಲದೆ ಸಾಗುತ್ತಿವೆ. ದೇವರಿಲ್ಲದೆ, ನಿರೀಕ್ಷೆಯಿಲ್ಲದೆ ಇದೆ. ಅವರಿಗೂ ಒಬ್ಬ ಸಮೀಪ ಬಂಧುವಿನ ಅಗತ್ಯವಿರುತ್ತದೆ. ರೂತಳು 4ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇವನು ನಿನ್ನನ್ನು ಉಜ್ಜೀವಿಸ ಮಾಡುವನು, ವೃದ್ಧಾಪ್ಯದಲ್ಲಿ ನಿನಗೆ ಸಂರಕ್ಷಕನಾಗಿರುವನು. ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಕ್ಕಳಿಗಿಂತ ನಿನಗೆ ಉತ್ತಮಳಾಗಿರುವ ನಿನ್ನ ಸೊಸೆಯು ಇವನನ್ನು ಹೆತ್ತಳಲ್ಲ ಎಂದು ಹೇಳಿದರು. ನಹೋಮಿಯೇ ಆ ಮಗುವನ್ನು ಉಡಿಲಲ್ಲಿಟ್ಟುಕೊಂಡು ಸಾಕುತ್ತಿದ್ದಳು ಎಂಬುದಾಗಿ. ಪ್ರಿಯರೇ, ಆ ಮಗುವು ನಹೋಮಿಯ ಮೊಮ್ಮಗನು. ಆಕೆ ಅವನನ್ನು ಬಹಳವಾಗಿ ಪ್ರೀತಿಸಿದಳು. ರೂತಳು ಪುಸ್ತಕ 4ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನೆರೆಹೊರೆಯ ಹೆಂಗಸರು ನಹೋಮಿಗೆ ಒಬ್ಬ ಮಗನು ಹುಟ್ಟಿದಾನೆಂದು ಹೇಳಿ ಅವನಿಗೆ ಓಬೇದನೆಂದು ಹೆಸರಿಟ್ಟರು. ಇವನೇ ಈಶಾಯನಿಗೆ ತಂದೆಯೂ ದಾವೀದನಿಗೆ ಅಜ್ಜನೂ ಆದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಹೋಮಿಯ ನೆರೆಯ ಹೆಂಗಸರು ಆ ಮಗುವಿನ ಮೇಲಣ ಆಕೆಯ ಪ್ರೀತಿಯನ್ನು ನೋಡಿ ಅದಕ್ಕೆ ಓಬೇದನೆಂದು ಹೆಸರಿಟ್ಟರು. ಅದರ ಅರ್ಥ ಸೇವಕ ಇಲ್ಲವೇ ಆರಾಧಕ ಎಂದಾಗುತ್ತದೆ. ಅವನು ಆಕೆಗೆ ರಕ್ತ ಸಂಬಂಧಿಯಾಗಿರದಿದ್ದರೂ ನ್ಯಾಯಯುತವಾದ ಮೊಮ್ಮಗನಾಗಿದ್ದನು. ಆಕೆಯ ವೃದ್ಧಾಪ್ಯದಲ್ಲಿ ಅವನೇ ಆಕೆಯ ಸೇವೆಯನ್ನು ಮಾಡುವವನಾದನು. ಆಕೆಯ ಪತಿ ಹಾಗೂ ಪುತ್ರರಿಬ್ಬರ ಸ್ಥಾನವನ್ನು ಅವನು ತುಂಬಿದನು. ಆಕೆಯ ಆಸ್ತಿಯು ಬೋವಜ ಹಾಗೂ ರೂತಳ ಪಾಲಾಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವಾಗ ಕೊನೆಯದಾಗಿ ರೂತಳು 4ನೇ ಅಧ್ಯಾಯ 18ನೇ ವಚನದಿಂದ 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಪೆರೇಚನ ವಂಶಾವಳಿ. ಪೆರೇಚನು ಹೆಚ್ರೋನನ್ನು ಪಡೆದನು, ಹೆಚ್ರೋನನು ರಾಮನನ್ನು ಪಡೆದನು, ರಾಮನು ಅಮಿನಾದಾಬನನ್ನು ಪಡೆದನು, ಅಮಿನಾದಾಬನು ನಹಶೋನನನ್ನು ಪಡೆದನು, ನಹಶೋನನು ಸಲ್ಮೋನನನ್ನು ಪಡೆದನು, ಸಲ್ಮೋನನು ಬೋವಜನನ್ನು ಪಡೆದನು, ಬೋವಜನು ಓಬೇದನನ್ನು ಪಡೆದನು, ಓಬೇದನು ಈಶಾಯನನ್ನು ಪಡೆದನು, ಈಶಾಯನು ದಾವೀದನನ್ನು ಪಡೆದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರೂತಳ ಪುಸ್ತಕದ ಕೊನೆಯ ಭಾಗದಲ್ಲಿನ ಈ ವಂಶಾವಳಿಯು ಹಳೆ ಒಡಂಬಡಿಕೆಯ ಇತರ ಭಾಗಗಳಂತೆ ಪ್ರಾಮುಖ್ಯವಾದದ್ದಾಗಿದೆ. ಯಾಕೆ ಗೊತ್ತಿದೆಯೋ? ಯಾಕಂದರೆ ಈ ಚಿಕ್ಕ ಪುಸ್ತಕದಲ್ಲಿ ದಾವೀದನ ಕುಟುಂಬವನ್ನು ಯೆಹೂದನ ಕುಲದೊಂದಿಗೆ ಜೋಡಿಸಲ್ಪಟ್ಟಿರುವುದನ್ನು ತಿಳಿಸಿದೆ. ಇದಿಲ್ಲದಿರುತ್ತಿದ್ದರೆ ನಮಗೆ ಈ ಸಂಬಂಧದ ದಾಖಲೆಯೇ ಇರುತ್ತಿರಲಿಲ್ಲ. ಆದ್ದರಿಂದ ರೂತಳ ಈ ಚಿಕ್ಕ ಪುಸ್ತಕ ಬಹು ಅಮೂಲ್ಯವಾದದ್ದಾಗಿದೆ. ಅದು ದೇವರ ಯೋಜನೆ ಕಾರ್ಯಗಳಲ್ಲಿ ಬಹು ಸುಂದರವಾಗಿ ಜೋಡಿಸಲ್ಪಟ್ಟಿದೆ. ಬಿಡುಗಡೆಯ ಸಮೀಪ ಬಂಧುವಾಗಿ ಕ್ರಿಸ್ತನನ್ನು ಇನ್ನೂ ವಿವರವಾಗಿ ನೋಡೋಣ. ಮೊದಲನೆಯದಾಗಿ ಆತನು ಸಮೀಪ ಬಂಧುವಾಗಿರತಕ್ಕದ್ದು. ಎರಡನೇದಾಗಿ ಅವನು ಬಿಡಿಸುವ ಕಾರ್ಯಕ್ಕೆ ಒಪ್ಪಿಕೊಳ್ಳಬೇಕು. ಮೂರನೇದಾಗಿ ಅವನು ಬಿಡುಗಡೆ ಮಾಡಲು ಸಮರ್ಥನಾಗಿರಬೇಕು. ಕೊನೆಯದಾಗಿ ಅವನು ಬಿಡುಗಡೆಯ ಕ್ರಯ ಕೊಡಲು ಸಿದ್ಧನಿರಬೇಕು. ಸ್ವೀಕೃತವಾದ ತಕ್ಕ ಮೊತ್ತವನ್ನು ಅದೇ ರೀತಿಯಲ್ಲಿ ಕೊಡುವನಾಗಬೇಕು. ಪ್ರಿಯರೇ, ರೂತಳ ಬಿಡುಗಡೆಯ ಸಮೀಪ ಬಂಧುವಾಗಿ ಬೋವಜನು ಇದೆಲ್ಲವನ್ನೂ ಹೊಂದಿದವನಾಗಿದ್ದನು. ಅದೇ ರೀತಿ ನಮ್ಮ ಬಿಡುಗಡೆಯ ಸಮೀಪ ಬಂಧುವಾಗಿರುವ ಕ್ರಿಸ್ತನಲ್ಲಿ ಕೂಡ ಈ ಅರ್ಹತೆಗಳಿದ್ದವು. ಪ್ರೀತಿಯುಳ್ಳ ದೇವಜನರೇ, ಇಂತಹ ಒಬ್ಬ ಸಮೀಪ ಬಂಧುವು ನಮಗಿದ್ದಾನೆ. ಆತನ ಕುರಿತು ಹೇಳಲ್ಪಟ್ಟ ಒಂದು ಮಾತೆಂದರೆ ಆತನು ರಕ್ಷಿಸಲು ಸಮರ್ಥನಾಗಿದ್ದಾನೆ ಎಂಬುದಾಗಿ. ಕರ್ತನಾದ ಯೇಸು ಸಮರ್ಥನಾಗಿದ್ದಾನೆ ಎಂಬ ಮಾತು ಹೊಸ ಒಡಂಬಡಿಕೆಯಲ್ಲಿ ಅನೇಕ ಬಾರಿ ಹೇಳಲ್ಪಟ್ಟಿರುವುದನ್ನು ನೀವು ಗಮನಿಸಿದ್ದೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನ ಹೇಳುತ್ತದೆ, ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ರಕ್ಷಿಸುವ ಸಾಮರ್ಥ್ಯವುಳ್ಳ ನಮ್ಮ ಬಿಡುಗಡೆಯ ಸಮೀಪ ಬಂಧುವಾಗಿದ್ದಾನೆ.
ಬೋವಜನ ಕುರಿತು ಇದು ಸತ್ಯವಾದದ್ದಾಗಿತ್ತು. ಅವನು ತುಂಬ ಐಶ್ವರ್ಯವುಳ್ಳವನಾಗಿದ್ದನು. ಅವನ ಸಾಮರ್ಥ್ಯದ ಕುರಿತು ಯಾವ ಸಂಶಯವೂ ಇರಲಿಲ್ಲ. ಕರ್ತನಾದ ಯೇಸು ಬಿಡಿಸಬಲ್ಲನೆಂಬುದಕ್ಕೆ ಯಾವ ಸಂದೇಹವೂ ಬೇಡ. ಯೋಬನು ಹೇಳುತ್ತಾನೆ, ನಾನಂತೂ ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು, ಆತನು ಕಡೆಗೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು ಎಂಬುದಾಗಿ. ಪ್ರಿಯರೇ, ನನ್ನ ವಿಮೋಚಕನು ಜೀವಿಸುತ್ತಾನೆಂದು ನಾನು ಹೇಳಬಲ್ಲೆ. ಯಾಕಂದರೆ ಆತನು ಈಗ ದೇವರ ಬಲಗಡೆಯಲ್ಲಿದ್ದು ಒಂದು ದಿನ ಈ ಭೂಮಿಯ ಮೇಲೆ ನಿಂತವನಾಗಿದ್ದಾನೆ ಮತ್ತು ನಮ್ಮ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಕ್ರೂಜೆಯಲ್ಲಿ ತೂಗಾಡಿದನು. ಆತನು ರಕ್ಷಿಸಲು ಸಮರ್ಥನಾಗಿದ್ದಾನೆ. ದೇವರು ಆತನನ್ನು ಉನ್ನತ ಸ್ಥಾನಕ್ಕೇರಿಸಿ ಎಲ್ಲ ಹೆಸರುಗಳಿಗಿಂತ ಹೆಚ್ಚಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಮತ್ತು ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದಾಗಿ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9-11 ಓದುವಾಗ ನಾವು ತಿಳಿದುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ರಕ್ಷಿಸಲು ಸಮರ್ಥನಾಗಿದ್ದಾನೆ. ನಿನ್ನನ್ನು ರಕ್ಷಿಸಲು ಸಮರ್ಥನಾಗಿದ್ದಾನೆ. ಆದರೆ ನೀನು ರಕ್ಷಿಸಲ್ಪಟ್ಟಿದೆಯೋ? ನೀನು ಆತನ ಬಳಿಗೆ ಬರುವುದಾದರೆ ಆತನು ನಿನ್ನನ್ನು ರಕ್ಷಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡಿದಂಥ ನಾವು ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ರಕ್ಷಿಸಲ್ಪಟ್ಟಿದ್ದೇವೆಯೋ ಅಥವಾ ರಕ್ಷಣೆ ಇಲ್ಲದೆ ಪಾಪಮಯವಾದ ಜೀವಿತದಲ್ಲಿ ಜೀವಿಸುತ್ತಾ ಇದ್ದೇವೆಯೋ? ಒಂದು ದಿನ ಬರುತ್ತದೆ ಪ್ರಿಯರೇ, ಅದು ನ್ಯಾಯ ತೀರ್ಪಿನ ದಿನವಾಗಿರುತ್ತದೆ. ನಾವು ಮಾಡಿದಂಥ ಎಲ್ಲ ಕಾರ್ಯಗಳಿಗಾಗಿ ನಾವು ನ್ಯಾಯಾಧಿಪತಿಯ ಎದುರು ನಿಲ್ಲಬೇಕಾಗುತ್ತದೆ. ನ್ಯಾಯ ತೀರ್ಮಾನದಲ್ಲಿ ನಾವು ಗೆದ್ದರೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ. ಸೋತರೆ ನಾವು ನಿತ್ಯ ನಾಶನಕ್ಕೆ ಗುರಿಯಾಗುತ್ತೇವೆ. ಹಾಗಾಗಬಾರದು ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ತಿರುಗಿ ನಮ್ಮ ಸಂಗಡ ಮಾತನಾಡಿದಾಗ ನಾವು ನಮ್ಮನ್ನು ನಮ್ಮ ರಕ್ಷಕನ ಕೈಗೆ ಒಪ್ಪಿಸಿಕೊಡೋಣ. ಆತನಿಂದ ರಕ್ಷಣೆಯನ್ನು ಸಂಪಾದಿಸಿಕೊಂಡು ರಕ್ಷಣೆಯ ಸಂತೋಷದಲ್ಲಿ ದಿನಾಲು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ಸ್ನೇಹಿತರೆ, ಕೆಲವು ದಿನಗಳಿಂದ ನಾವು ಅಧ್ಯಯನ ಮಾಡಿದ ರೂತಳ ಪುಸ್ತಕದಲ್ಲಿ ಮೋವಾಬ್ಯಳಾದ ರೂತಳು ದೇವರ ಆಶ್ರಯಕ್ಕೆ ಬಂದಾಗ ಅವಳ ತೀರ್ಮಾನ ದೇವರಿಗೆ ಮೆಚ್ಚುಗೆಯಾದುದರಿಂದ ಇಡೀ ಅವಳ ಜೀವಿತವೇ ಆಶೀರ್ವಾದದಾಯಕವಾಯಿತು. ಹಾಗೆಯೇ ಬೋವಜನು ರೂತಳನ್ನು ತನ್ನ ಪತ್ನಿಯನ್ನಾಗಿ ಆರಿಸಿಕೊಂಡಂತೆ ಕ್ರಿಸ್ತನು ನಮ್ಮನ್ನು ತನ್ನ ಮೊದಲಗಿತ್ತಿಯಾಗಿ ಆರಿಸಿಕೊಂಡು ನಮಗೆ ರಕ್ಷಣೆಯನ್ನು ನೀಡಿದ್ದಾನೆ. ಆದುದರಿಂದ ದಿನಾಲೂ ಆತನ ಅನ್ಯೋನ್ಯತೆಯಲ್ಲಿ ದೇವರ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಈ ಕೃಪಾ ಸಮಯಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರ ಹೃದಯದಲ್ಲಿ ನಿನ್ನ ವಾಕ್ಯದ ಮುಖಾಂತರ, ನಿನ್ನ ಆತ್ಮನ ಮುಖಾಂತರ ಮಾತನಾಡು ಕರ್ತನೆ. ಹೌದು ದೇವರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರ ಮಕ್ಕಳಾಗಿ ಜೀವಿಸಲು ನಮಗೆ ಕಲಿಸಿಕೊಡು ಕರ್ತನೆ. ನೀನು ಕೊಟ್ಟಂತಹ ಆಜ್ಞೆಗಳನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ಮತ್ತು ಇತರರನ್ನು ಪ್ರೀತಿಸುವ ಹಾಗೆ ನಮ್ಮನ್ನು ನಡೆಸು ಕರ್ತನೆ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಒಂದೇ ಹೆಸರಿನಲ್ಲಿ ನಾವು ಪ್ರೀತಿಯಿಂದ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ನಾವು ಧ್ಯಾನ ಮಾಡಿದ ರೂತಳ ಪುಸ್ತಕದ ಸತ್ಯಗಳು ನಮ್ಮನ್ನು ಸಂತೋಷಪಡಿಸಿದೆ ಅಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ಸಿದ್ಧರಾಗೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.